ಇದಕ್ಕೆ ಹಿಡಿದು ಮೂರನೇ ಸರಿ ಆಯ್ತು ನಾನು ಫೋನ್ ಹಚ್ಲಾಗತ್ತೀನಿ. ರಿಂಗ್ ಆಗ್ತದ, ಫೋನ್ ಯಾರು ಎಬ್ಬಿಸಲ್ ಹೊಂಟಾರ. ಏನು ಮಾಡಲಿ ಈಗ? ಹಾಂ, ಎಬ್ಬಿಸ್ತಾರೆ ನೋಡು. ಹಲೋ ಹಲೋ ರೀ, ಈ ಕಡಿಂದು ಕೆಂಚಕ್ರಿ ಮಾತಾಡ್ಲಕತ್ತಿದ್ದು. ಆ ಕಡಿಂದ ಯಾರಂತ ಗೊತ್ತಾಗ್ಲಿಲ್ಲ ರೀ. ಹಲೋ ರೀ ಕೆಂಚಕ್ಕವ್ರೆ, ಆರಾಮಿದ್ದೀರಿ? ನಾ ರೀ ಜಲ್ಜ ಮಾತಾಡ್ಲಕತ್ತೀನಿ ನೋಡ್ರಿ. ಸರ ಎಲ್ಲೋ ಕೇಳ್ದಂಗದ, ಅದ್ರ ನೆನಪು ಬರುವಲ್ದವ ತಂಗಿ. ನನಗ ಗೊತ್ತಾಗುವಲ್ದವ. ಕರೆ ನಾ ರೀ ಇದು ಗೌರಕ್ಕನ್ ಗೆಳತಿರಿ. ಅವಾಗ ನೀವು ಬಂದಾಗ ಮಾತಾಡ್ಲಕ್ಕ ಬಂದಿದ್ದಲ್ರಿ ನಾನು. ನೆನಪು ಅಂತೇನ್ರಿ ಈಗ? ಹಾಂ ತಂಗಿ, ಗೊತ್ತಾಯ್ತು ಗೊತ್ತಾಯ್ತು. ಅದೇ ನಮ್ಮದು ಬೀಗ್ತಿದ್ದು ಖಾಸಿ ಗೆಳತಿ ಅಲ್ಲವ ನೀ? ಅದೇ ಅವತ್ತ ಅವರು ಬಿದ್ದಿದಾಗ ನೀನೇ ಅಲ್ಲ ಫೋನ್ ಮಾಡ್ದಕ್ಕಿ. ಮತ್ತು ಗೊತ್ತಾಯ್ತು ತಗೋವ. ಆರಾಮಿದ್ಯಾವ? ನನಗೆ ಒಮ್ಮೆ ನೀ ಹಿಂಗೆ ಫೋನ್ ಹಚ್ಚದಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲವ. ನಮ್ಮ ಪೂಜೆ ಅದು ಆರಾಮದಳವ, ಮತ್ತು ನಮ್ಮ ಬೀಗರು ಅದು ಆರಾಮರ? ಹ್ಞೂ ರೀ, ಎಲ್ಲರೂ ಆರಾಮದಾರ ರೀ. ಆದ್ರೆ ನಾನು ನಿಮ್ಗೇನೋ ಒಂದು ಹೇಳಕ್ಕೆ ಫೋನ್ ಹಚ್ಚೀನಿ ರೀ. ಅದು ಹೇಳಬೇಕು ಬ್ಯಾಡೋ ನನಗೆ ತಿಳಿವಲ್ದು. ಮತ್ತು ಇದು ನೀವು ಪೂಜೆ ಕರ್ಕೊಂಡು ಹೋಗ್ಲಿಕ್ಕೆ ಯಾವಾಗ ಹೊಂಟಿರಿ? ಯಾಕವ, ಏನಾಯ್ತು? ನಮ್ಮ ಪೂಜೆ ಆರಾಮದಾಳಿಲ್ಲವ. ಅದ್ರಾಗ ಬೇರೆ ಆಕಿನ ಕಡಿಂದು ಈಗ ಒಂದು ವಾರ ಆಯ್ತು ತಂಗಿ, ಒಟ್ಟೆ ಫೋನ್ ಇಲ್ಲ ಏನಿಲ್ಲ. ಯಾವಾಗ ನೋಡ್ರು ಫೋನ ಸ್ವಿಚ್ ಆಫ್ ಅಂತೇಳಿ ಬರ್ತದ. ಇನ್ನು ಅವ್ರ ಮಾವು ಫೋನ್ ಹಚ್ಚಿರ ಮನುಷ್ಯ ಫೋನೇ ತೆಗಿಯಲ್ವ. ಅದಕ್ಕೆ ನಮ್ಮ ಪೂಜೆ ಅದು ಆರಾಮದಾಳಿಲ್ಲವ. ನೀ ಫೋನ್ ಹಚ್ಚಿದಿ, ನನಗೆ ಯಾಕೇನೋ ಭಾಳ ಚಿಂತೆ ಆಗಿಬಿಟ್ಟದ. ಏನಾಯ್ತು ಏನಿಲ್ಲ ಅಂತ. ಮನೆ ಕಡೆಗೆ ಎಲ್ಲರೂ ಆರಾಮದಾರಿಲ್ಲವ? ಹ್ಞೂ ರೀ, ಗಾಬರಿ ಏನು ಆಗಬೇಡ್ರಿ. ಮನೆ ಕಡೆಗೆ ಎಲ್ಲರೂ ಆರಾಮದಾರ. ಅವ್ರ ಮಾವರು ಮನೆಗೆ ಇಲ್ಬೇಡ್ರಿ, ಊರ ಕಡೆಗೇನು ಹೋಗ್ಯಾರ ಕಾಣಿಸ್ತದ. ಅದಕ್ಕೆ ಅವರು ಫೋನ್ ಎತ್ತಲಾಕಿಲ್ಲ. ಪೂಜಂದು ಫೋನ್ ಅದು ಚಾರ್ಜರ್ ಇಲ್ರಿ, ಅದಕ್ಕೆ ಹಾಗಾಗಿ ಹಾಳಾಗ್ಯದ್ರಿ. ಅದು ಫೋನ್ ಸ್ವಿಚ್ ಆಫ್ ಬಿದ್ದದ, ಅದು ಚಾರ್ಜ್ ಇಲ್ದಕ್ಕೆ. ನಾನು ಬೇರೆ ಏನೋ ಹೇಳಕ್ಕೆ ಹಚ್ಚದ. ನೀವು ಪೂಜೆ ಕರ್ಕೊಂಡು ಹೋಗ್ಲಿಕ್ಕೆ ಯಾವಾಗ ಹೊಂಟಿರಿ ಅಂತ ಕೇಳ್ದ, ನೀವೇನು ಹೇಳೇ ಇಲ್ಲ. ಯಾವಾಗ ಬರ್ಲಿಕ್ಕೆ ಅಂತಂಗಿ, ನಾವೆಲ್ಲ ಬರ್ಲಿಕ್ಕೆ ತಯಾರಿ ಆಗೀವಿ. ಆದ್ರೆ ಅವ್ರಿಗೆ ಬೀಗರಿಗೆ ಕೇಳಿ ಬರ್ಬೇಕಂತೇಳಿ ಫೋನ್ ಹಚ್ಚಲಾಗತ್ತೀವಿ, ಅವರು ಫೋನೇ ತೆಗಲ್ಲವ. ಇನ್ನು ಬೀಗ್ತಿ ಬೆಲ್ಲಂತರೂ ಫೋನ್ ಇಲ್ಲ. ಆಕಿಂದು ಅವ್ರದ್ದು ನಾದನಿ ನಂಬರ್ ಅಂತರೂ ನಂಬಲ್ಲಿ ಇಲ್ಲವ. ಮತ್ತು ಯಾರಿಗೆ ಕೇಳಬೇಕು ಅಂಥೇಳಿ ಸುಮ್ಮ ಕುಂತಂಗೆ ಆಗ್ಯದ ನೋಡು. ನಮ್ಮ ಮಗಳ ಫೋನ್ ಯಾವಾಗ ಹತ್ತದ ಯಾವಾಗಿಲ್ಲ ಅಂತ ಕಾಯ್ಕೊಂಡು ಕುಂತೀನವ ನಾನು ದಿನ. ನನ್ನ ಜೀವರ ಆ ಕಡೆ ಅದ, ಯಾವಾಗ ಬರಲಿ, ಯಾವಾಗ ನನ್ನ ಮಗಳಿಗೆ ನೋಡಲಿ ಅಂಥೇಳಿ ಈಗ ನಾನು ಏನಾರ ಗೌರಕ್ಕನ ಬಗ್ಗೆ ಹೇಳ್ದಂತಂದ್ರೆ ಮತ್ತು ಮನ್ಸಿಗೆ ಹಚ್ಕೊಂಡು ಏನಾರ ಇದು ಬಿಡಂಗಾರ ಬೇಡ. ಏನು ಮಾಡಲಿ? ಹಾಂ, ತಡಿ ಮಾಡ್ತೀನಿ. ಹಲೋ ಹಲೋ ತಂಗಿ, ಯಾಕೆ ಮಾತಾಡಲುಗಿದಲ್ಲ? ಕೇಳಿ ಹೊಂಟದ ಏನಿಲ್ಲ? ಹಲೋ, ಯಾಕೋ ಮಾತಾಡಲುಗಳ ಕಟ್ಟಿಗಿನ ಆಯ್ತಾ ಏನು ಫೋನ್? ಹಲೋ ಜಲ್ಜಾ? ಹ್ಞೂ ರೀ, ಈಗ ಕೇಳಿ ಹೊಂಟದ್ರಿ. ಇಟ್ಟತನ ಅದು ಕೇಳೇ ಬರಲ್ಲ ಹೋಗಿತ್ರಿ. ಈ ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತದ್ರಿ ಒಂದೊಂದು ಸರಿ, ಹಾಗಾಗಿ ಕೇಳೇ ಬರಲ್ರಿ. ನಾನು ಅದೇ ಹೇಳಕ್ಕೆ ಹಚ್ಚಿದ್ರಿ ನಿಮ್ಗೆ. ಮತ್ತು ಗೌರಕ್ಕ ಅಂತಂದಳು, ಗುರಪ್ಪಣ್ಣವ್ರು ಇಲ್ರಿ, ಊರಿಗೆ ಹೋಗ್ಯಾರ ಅವರು. ಅದಕ್ಕೆ ನಿಮ್ಗೆ ಪೂಜಾಗ ಕರ್ಲೆಗೆ ಬರ್ತೀನಿ ಅಂತಂದಿರು ಬೀಗರು, ಮತ್ತು ನಮ್ಮದೇ ದಾರಿ ಕಾಯ್ಲಾಗತ್ತಾರೇನೋ. ಅದಕ್ಕೆ ನೀನು ಸ್ವಲ್ಪ ಫೋನ್ ಮಾಡಿ ಹೇಳವ ಜಲ್ಜ, ಮತ್ತು ಬರ್ಲಿಕ್ಕೆ ಹೇಳೋರಿಗೆ ಅಂಥೇಳಿ ಅಂದಾರ್ರಿ. ಮತ್ತು ನೀವು ಬರ್ಬೋದು ನೋಡ್ರಿ, ಯಾವಾಗಾದ್ರೆ ಅವಾಗ ಬರ್ರಿ ಅಂತ ಹೇಳ್ಯಾರ ಪೂಜಾ ಕರ್ಕೊಂಡು ಹೋಲಕ್ಕ. ಬಾ ಅಂತ ಅಂದಾಳ ನೋಡ್ರಿ ಅವ್ರ ಅತ್ತಿ. ಆಕಿಂದು ಪೂಜನ್ ಫೋನ್ ಬೇರೆ ಕೆಟ್ಟದಲ್ಲ, ಹಾಗಾಗಿ ಅವ್ರ ಬಲ್ವಿ ಆಕಿಂದು ನಾದಿನಿ ಬಲ್ಲಿ ಏನೋ ಬ್ಯಾಲೆನ್ಸ್ ಇಲ್ಲಂತ್ರಿ. ಅದಕ್ಕೆ ನೀನೇ ಹೇಳವ ಒಂಚೂರು, ಪಾಪ ನಮಗೆ ಹೇಳೋದೇ ಆಗಿಲ್ಲ ಫೋನ್ ಹಚ್ಚಿ ಅಂತೇಳಿ ಅಂದ್ರಿ. ಅದಕ್ಕೆ ನಾ ಮತ್ತೆ ಹೇಳ್ದಾರ ಆಯ್ತಂತೆ ಫೋನ್ ಹಚ್ಚಿ ನೋಡ್ರಿ ನಿಮ್ಗೆ. ಹೌದಾವ? ಅಂದ್ರೆ ಬೀಗರು ಕರ್ಕೊಂಡು ಹೋಗಿ ಅಂದಾರಲ್ಲ. ಆಯ್ತು ತಗೋವ, ನಾವು ಅವ್ರು ಹೇಳಂತೇಳಿ ಕಾಯ್ಕೊಂಡು ನಿಂತಿದ್ದೆವು. ಆಯ್ತು ತಗೋ, ನಾಳೆಗೆ ಬಂದೆವು ನಾವು, ಮುಂಜಾನೆ ಬರ್ತೀವಿ, ನಾಳೆ ಮುಂಜಾನೆ ಬರ್ತೇವೆ. ಇದ್ದಿಲ್ಲ ಅಂತಂದ್ರೆ ನಾಳೆ ಸಂಜೆಗೆ ಅಲ್ಲೇ ಇರ್ತೇವೆ ತಂಗಿ ನಾವು. ಒಟ್ಟು ಈಗೇನು ತಡ ಮಾಡಲ್ ಬಿಡುವ. ಅವರು ಅತ್ತಿಗಿನೂ ಕರ್ಕೊಂಡು ಬರ್ರಿ ಅಂತೇಳಿ ಭಾಳ ದಿನ ಆಯ್ತು ಹೇಳಾಗತ್ತಾಳ. ನಾವೇ ಆ ಕಡೆಯಿಂದ ಫೋನ್ ಬಂದಿಲ್ಲ ಅಂತ ಕಾಯ್ಕೊಂಡು ಕುಂತಿದ್ದೆವು. ಬರ್ತೀವಿ ನಾಳೆ ಸಂಜೆ ತನಕ ಬರ್ತೀವಿ. ಹೇಳವ ಪೂಜಾಗ, ನಿಮ್ಮದು ಅವ್ವ ಅಪ್ಪ ಅದು ಬರ್ತಾರಂತೆ ಹೇಳು. ಅವ್ರದ್ದು ಸಸಿ ಒಂದು ಕಾಯ್ಕೊಂಡು ಕೂತಾಳ, ಅತ್ತಿ ಮನೆಗೆ ಬರ್ತೀನಿ ಅಂತೇಳಿ. ಬರ್ತೇವ, ನಾಳೆ ಸಂಜೆ ತನಕ ಬರ್ತೀವಿ. ನಾವು ಮೂಗರು ಬರ್ತೇವೆ ತಂಗಿ, ಹೇಳು ಪೂಜಾಗ. ಹ್ಞೂ ರೀ ಹೇಳ್ತೀನಿ ತಗೋರಿ. ಪೂಜಾ ಅಂತರೂ ಭಾಳ ಖುಷಿ ಆತಾಳ್ರಿ. ಆಕಿ ಯಾವಾಗ ಬರ್ತಾರೋ ಏನೋ ನಮ್ಮ ಅವ್ವ ಅಪ್ಪ ಅಂತೇಳಿ ಆಕಿನೂ ದಿನ ಕಾಯ್ಲಾಕತ್ತೀವ್ರಿ. ಅದು ಚಾರ್ಜರ್ ತರ್ಬೇಕಂತಂದ್ರೆ ಪ್ಯಾಟಿಗೆ ಹೋಗಬೇಕು. ಈಗ ಪ್ಯಾಟಿಗೆ ಅವ್ರ ಮನೆಗೆ ಯಾರು ಹೋಗೋರ ರೀ? ಬರೀ ಗುರಪ್ಪಣ್ಣ ಒಂದು ಊರಿಗೆ ಹೋಗೋದು ಕೂಡ್ತಾರೆ ಕೆಲಸದ ಮೇಲೆ. ಇನ್ನು ಅವ್ರ ಹಳೆ ಅಂತರೂ ಅವರು 2 ದಿನಕ್ಕೊಮ್ಮೆ ಬರ್ತಾರೆ, ಬಿಸ್ನೆಸ್ ಅದು ಇದು ಅಂತ. ಇವ್ರ ಮನೆಗೆ ಹೊಸ ಮಂದಿ ಹೆಣ್ಮಕ್ಳೇ ಆತಾರ ನೋಡ್ರಿ, ಹಾಗಾಗಿ ಯಾರು ತರೋರಿಲ್ಲ ಏನಿಲ್ಲ. ಅದಕ್ಕೆ ಮತ್ತು ಅವ್ರಿಗೆ ಫೋನಿಂದು ಹೈರಾಣ್ ಬಂದದ್ದು ನೋಡ್ರಿ. ಅದಕ್ಕೆ ನನಗೆ ಹೇಳು ಒಂಚೂರಂದು
ಅಂದರು ಮತ್ತು ನಾನು ನಿಮಗೆ ಹೇಳ್ದೆ. ಮತ್ತು ನೀವು ಬಂದು ಬಿಡ್ರಿ, ಆದಷ್ಟು ಜಲ್ದಿನೇ ಬಂದು ಬಿಡ್ರಿ. ಭಾಳ ಖುಷಿ ಆಯ್ತದ ಪೂಜಾಗ ನಾ ಏನು ಹೇಳಲ್ಲ ತಗೋರಿ ನೀವು ಬರೋದು. ಯಾಕಂದ್ರೆ ಒಮ್ಮೆ ಆಕಿ ನಿಮಗೆ ನೋಡಿ ಖುಷಿ ಆತಾಳ್ರಿ. ಸಸ್ಪೆನ್ಸ್ ಅಂತಾರಲ್ರಿ, ಅದೇನೋ ಸಸ್ಪೆನ್ಸ ಸರ್ಪ್ರೈಸಾ ಏನದು ಹಂಗೆ ಕೊಟ್ಟಂಗೆ ಆತದ, ಸರ್ಪ್ರೈಸ್ ಕೊಟ್ಟಂಗೆ ಆತದ. ನೀವು ಬರ್ರಿ ಒಮ್ಮೆ, ನಾ ಏನು ಹೇಳಕ್ಕೆ ಹೋಗಲ್ಲ ಈಗ. ತಂಗಿ ಆಯ್ತು ತಗೋ, ನೀ ಹೇಳ್ದಂಗೆ ಅದೇನೋ ಪ್ರೇಜ್ ಅಂದಲ್ವ, ಅದು ಪ್ರೇಜ್ಗೆ ಕೊಟ್ಟಂಗೆ ಆತದ ತಗೋ. ನಾನು ಏನು ಹೇಳಲ್ಲ ಪೂಜೆನ ಮುಂದೆ, ಹಿಂಗೆ ಹೇಳಿದ ನಾನು ಮುಂಚೆನೆ ಅಂತೇಳಿ ಹೇಳಲ್ಲ. ಅದೇ ಪ್ರೇಜೇ ಕೊಡ್ತೀವಂತಕಿಗೆ, ಸರ್ಪ್ರೈಸ್ ಏನೋ ಅಂದಲ್ವ, ಅದೇ ಸರ್ಪ್ರೈಸ್ ಕೊಟ್ಟರೆ ಆಯಿತು. ಖುಷಿ ಆಯ್ತು ದೇವ, ನನ್ನ ಮಗಳಿಗೆ ನಾವು ಬರ್ತೀವಂತೆ ಎಲ್ಲರೂ ನಾಳೆ ಮುಂಜಾನೆ. ನನಗಂತೂ ಭಾಳ ಖುಷಿ ಆಯ್ತವ, ನಿನ್ಲಿಂತ ಭಾಳ ಅಂದ್ರೆ ಭಾಳ ಉಪಕಾರ ಆಯ್ತವ ತಂಗಿ. ಯಾಕಂದ್ರೆ ನನಗೆ ಜೀವ ಆ ಕಡೆ ಇತ್ತು, ನನಗೆ ನನ್ನ ಮಗಳು ಫೋನ್ ಬರವಲ್ದು, ಏನಿಲ್ಲ ಏನು ಮಾಡಲಿ ಅಂಥೇಳಿ. ಚಲೋ ಐತೆವ ತಾಯಿ ನೀ ಫೋನ್ ಹಚ್ಚೇಳಿ, ಭಾಳ ಉಪಕಾರ ಐತವ ನಿನ್ಲಿಂದ. ಉಪಕಾರ ಏನ್ರಿ, ಪೂಜಾ ನನಗೆ ಅಕ್ಕನ ಗತ್ಲೆ ನೋಡ್ತಾಳ, ಇನ್ನು ನಾನು ಆಕಿಗೆ ತಂಗಿ ಗತ್ಲೆ ನೋಡ್ತೀನಿ. ನನಗೂ ತಂಗಿ ಇಲ್ಲ, ಆಕಿಗೂ ಅಕ್ಕಿಲ್ಲ, ಹಾಗಾಗಿ ನಾವು ಒಂದು ರೀತಿ ಅಕ್ಕ ತಂಗಿ ಥರ ಇದ್ದೀವಿ. ಅದಕ್ಕೆ ಪಾಪ ಈ ಟೈಮಿಗೆ ಆಕಿಗೂ ಆ ಕಡೆ ತವ್ರ ಮನೆಗೆ ಬರ್ಬೇಕಂತ ಆಸೆ ಇರ್ತದೆ ನೋಡ್ರಿ. ಅದಕ್ಕೆ ಮತ್ತೆ ಹೇಳಿದ್ರೆ ಆಯಿತು ಪಾಪ ಅಂಥೇಳಿ ಹೇಳಕತ್ತೀನಿ. ಖುಷಿ ಆಯ್ತಾಳ ಆಕಿನೂ ಒಂಚೂರು ನೀವು ಬಂದರ ಅಂಥೇಳಿ ಹೇಳಕತ್ತೀನಿ. ಇದು ರೀ ಇನ್ನೂ ಒಂದು ಮಾತು ರೀ. ಹ್ಞೂ ಅವ್ವ ಹೇಳು, ಏನು ನೀವು ಬರ್ತೀರಲ್ರಿ, ಬಂದಳಕ ಗೌರಕ್ಕನ ಮುಂದೆ ಹಿಂಗೆ ನಾನು ನಿಮಗೆ ಫೋನ್ ಮಾಡಿ ಹೇಳಿನಂತೇಳಿ ಅನ್ಬೇಡ್ರಿ. ಯಾಕೆ ತಂಗಿ, ನೀನೇ ಈಗ ಹೇಳ್ದಲ್ಲ, ಮತ್ತು ಹಿಂಗೆ ಬೀಗರೆ ಫೋನ್ ಮಾಡಿ ಹೇಳಂದಾರ ಅಂತ ಮತ್ತು ಹೇಳಬೇಡಲ್ಲಾಗತ್ತಿದ್ದಲ್ಲ, ಯಾಕೆ? ಹೇಳ್ಯಾರಿಲ್ಲ ತಂಗಿ, ಮತ್ತು ನಮಗೆ ಬರ್ಲಿಕ್ಕೆ, ಯಾಕಂದ್ರೆ ನೀ ಹೇಳ್ಬೇಡದು ಅಲ್ಲಾಗತ್ತಿದಿ, ಅದಕ್ಕೆ ಅಲ್ಲಾಗತ್ತೀನವ ನಾನು. ಇಲ್ರಿ, ಅವರು ನನಗೆ ಹೇಳಂತೇಳಿ ಅಂದಿರು. ಆದ್ರೆ ಈಗ ಏನಾಗ್ಬಿಟ್ಟದ್ರಿ, ಒಂಚೂರು ನಂದು ಅವ್ರದ್ದು ಗೌರಕ್ಕನ ಸಂಗಟ ಒಂದು ಜರ ಜಗಳ ಆಗ್ಯದ್ರಿ. ಆಕಿ ಅವ್ರ ನಾದ್ನಿ ಅದಳಲ್ರಿ, ಆಕಿನ ಸಲಿಂದು ಒಂದು ಜರ ನಂದು ಆಕಿಂದು ಜಗಳ ಆಗ್ಯದ. ಅದಕ್ಕೆ ನಾನು ಆಕಿ ನನಗೆ ಹೇಳಂತಂದೆ, ಮತ್ತು ಈಗ ಒಂದು 4-5 ದಿನ ಆಯ್ತು ರೀ. ಹಿಂಗೆ ನಮ್ಮ ಬೀಗರಿಗೆ ಫೋನ್ ಮಾಡಿ ಹೇಳವ ಬಂದು ಕರ್ಕೊಂಡು ಹೋಗಲ್ಲಕ್ಕೆ ಪೂಜಾಗ ಅಂಥೇಳಿ ಅಂದೆ. 4-5 ದಿನ ಆಯ್ತು ಅವರು, 4-5 ದಿನದ ಹಿಂದೆ ಹೇಳಿರು. ನನಗೆ ಹೇಳೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ, ಕೆಲಸದಾಗ ಆಗಿದ್ದಿಲ್ಲ. ಅದಕ್ಕೆ ಮತ್ತು ಇವತ್ತು ನಾನು ಮನೆ ಕಡೆಗೆ ಹೋದಾಗ ಜರ ಅವ್ರ ನಾದ್ನಿ ಸಲಿಂದು ಜಗಳ ಆಯ್ತು ನೋಡ್ರಿ, ನಂದು ಅವ್ರ ನಾದ್ನಿದು ಅದೆಲ್ಲ. ಅದಕ್ಕೆ ಈಗ ಮತ್ತು ಜಗಳ ಆಗಿದ್ಮೇಲೂ ಮತ್ತು ಆಕಿ ಹಚ್ಚಿ ಹೇಳಲ್ಲ ಅಂತ ಅನ್ನಿಸ್ಬಾರ್ದಲ್ಲ. ಅದಕ್ಕೆ ಮತ್ತು ನಾನು ನಿಮಗೆ ಹೇಳಾಕತ್ತೀನಿ ರೀ, ನಾನು ಪೂಜಾನ ಮುಖ ನೋಡಿ ನಿಮಗೆ ಫೋನ್ ಮಾಡಿ ಹೇಳಾಕತ್ತೀನಿ ರೀ. ನಂದು ಗೌರಕ್ಕನ ಜಗಳ ಆಗಿದ್ದ ರೀತಿ ನೋಡಿದ್ರೆ ನಾನು ನಿಮಗೆ ಫೋನ್ ಹಚ್ಚಬಾರ್ದು ಲೆಕ್ಕದಂಗೆ ನೋಡಿದ್ರೆ. ನಾನು ನನ್ನ ತಂಗಿಗತ್ಲೆ ನೋಡ್ಕೊಂಡಿನಿ ಪೂಜಾಗ ತಿಳ್ಕೊಂಡಿನಿ ಅಂತೇಳಿ ಪೂಜಾನ ಸಲ ನಿಮಗೆ ಫೋನ್ ಹಚ್ಚಿ ಹೇಳಾಕತ್ತೀನಿ. ಅದಕ್ಕೆ ಮತ್ತು ನೀವು ಅವ್ರ ಅತ್ತಿ ಮುಂದೆ ಹೇಳಿದ್ರೆ ಮತ್ತು ಏನಕ್ಕ ಅನ್ಕೋತಾಳೆ ಅವ್ರ ಅತ್ತಿ, ಅದಕ್ಕೆ ಹೇಳಾಕತ್ತೀನಿ ನಾನು ನಿಮ್ಗೆ, ಮತ್ತೇನಿಲ್ಲ. ಹೌದಾ ಅವ್ರ ನಾದ್ನಿ ಅಷ್ಟೇನು ಇದು ಇಲ್ಲ ಕಾಣಿಸ್ತದ. ನಮ್ಮ ಪೂಜಾಗೂ ಕಣ್ಣಿಟ್ರೆ ಸೇರಲ್ಲ ಅಂತ, ಸಿಡಿ ಮಾಡ್ತಿರ್ತಾಳಂತ. ಅದು ಯಾಕೆ ಹಂಗೆ ಮಾಡ್ತದೇನು ಅದು ಹುಡುಗಿ. ಸಣ್ಣ ಕೆಳ ಚಂದ ಎಲ್ಲರ ಸಂಗಟ ಯವ್ವ ಯಕ್ಕ ಅಂದ್ಕೊಂಡು ಹೊಂದ್ಕೊಂಡು ಹೋದ್ರೆ ಎಷ್ಟು ಚಂದ ಜೀವ ಮಾಡ್ತಾರ. ಅದು ಬಿಟ್ಟು ಆ ಹುಡುಗಿ ಯಾಕೆ ಹಂಗೆ ಎಲ್ಲರಿಗೆ ಹಿಂಗೆ ಮಾಡ್ತಾಳೋ ಅನಿಸುತ್ತೇನೋ. ಪಾಪ ನಿನ್ನಂಥ ಒಳ್ಳೆ ಹೆಣ್ಮಗಳಿಗೆ ಹಿಂಗೆ ಜಗಳ ಮಾಡಿ ಕಳ್ಸದ. ಗೌರಕ್ಕ ಅವ್ರದ್ದು ಭೀ ಮಾತಲ್ಲಿ ಬಿಡು, ಮಗಳಿಗೆ ಎತ್ತು ಕಟ್ಕೊಂಡು ಯಾಕೆ ಬರಬೇಕಿತ್ತು ಪಾಪ. ಮಗಳಿಗೆ ಒಂದಿಟ್ಟು ಏನಾರ ಹೇಳಿ ಕೂಡಿಸ್ಬೇಕಾ ಇಲ್ಲ, ಮತ್ತು ಮಗಳ ಸಪೋರ್ಟಾಗೆ ನಿಂತಾರ ಕಾಣಿಸ್ತದ. ನಿನಗೆ ಸಿಟ್ಟು ಬಂದಿರಬೇಕು. ಮತ್ತು ಯಾರಿಗೂ ಅಲ್ಲಿ ಹಾಗೆ ಆಗೋದಲ್ಲವ. ಇಲ್ಲಿ ತಗೋತಂಗಿ, ನಾ ಏನು ಹೇಳಕ್ಕೆ ಹೋಗಲ್ಲ, ನೀ ಹೇಳಿದಂಥೇಳಿ ನಾ ಏನು ಹೇಳಲ್ಲ ತಗೋವ. ನಾವು ಸುಮ್ಮ ನಮ್ಮ ಮಗಳಿಗೆ ನೋಡೋಂಗಾಗಿತ್ತು, ನಿಮ್ಮ ಕಡೆಯಿಂದ ಏನೂ ಫೋನ್ ಬಂದಿಲ್ಲಲ್ಲ, ಅದಕ್ಕೆ ಮತ್ತು ನಾವು ದಾರಿ ಕಾದು ಸಾಕಾಯ್ತು, ಅದಕ್ಕೆ ಬಂದೀವಿ ಅಂತ ಹೇಳ್ತೀವಿ ತಗೋವ. ನೀ ಏನು ಚಿಂತೆ ಮಾಡಬೇಡ, ನಿನ್ನ ಹೆಸರು ಏನು ಹೇಳಲ್ಲ ಏನ. ಗೌರಕ್ಕ ಪೂಜಾಗೆ ಎಷ್ಟು ಕಷ್ಟ ಕೊಡ್ಬೇಕಲ್ಲಾಗತ್ತಿದ್ ನೀನು. ಇದಕ್ಕೆ ನಾ ದಾರಿ ಮಾಡಿಕೊಡ್ತೀನಂತ ಅಂದ್ಕೊಂಡೇನು. ನೋಡು ನಾಳೆ ಹೆಂಗೆ ಬೀಗರು ಬಂದು ನಿನ್ನ ಮನೆಗೆ ಕುಂತು ಅವ್ರ ಮಗಳಿಗೆ ಕರ್ಕೊಂಡು ಹೋಗ್ತಾರೆ. ನಿನ್ನ ಆಟ ಏನೂ ನಡಿಗೊಡಿಸಲ್ಲ ನಾನು. ಊರಿ ಆಯ್ತು ರೀ, ಹಾಗೆ ಮಾಡಿರಿ, ನನಗೂ ಭಾಳ ಖುಷಿ ಆಗ್ತದ. ಸುಮ್ಮನೆ ಯಾಕಂದ್ರೆ ನಾವು ಅಂತೇಳಿ ಹೇಳಿರ್ತೀವಿ, ಮತ್ತು ಅವರು ಅಂತ ತಿಳ್ಕೊತಾರ. ಅದಕ್ಕೆ ಈಗ ಗೌರಕ್ಕನು ಮೊದಲಿನಪ್ಲೆ ಇಲ್ರಿ, ಎಲ್ಲಾಕ ಮಗಳಿಗೆ ಎತ್ಕೊಂಡೇ ಬರ್ತಾಳ. ಅದಕ್ಕೆ ಆಕಿಗೆ ಈಗ ನಾನು ಬ್ಯಾಡಾಗಿನಿ, ಈಸ್ ದಿನ ಆಕಿ ತಂಗಿಗತ್ಲೆ ನೋಡ್ಕೊತೀವಿ ನನಗೆ. ಈಗ ಇಲ್ರಿ, ನಾನು ಹೊರಗಿನಕ್ಕೆ ಆಗಿಬಿಟ್ಟೀನಿ. ಅದಕ್ಕೆ ಸುಮ್ಮನೆ ಬ್ಯಾಡ ನನ್ನ ಹೆಸರು ಹಾಕ್ಬೇಕಂತೇಳಿ ನಿಮಗೆ ಹೇಳಬೇಡಲ್ಲಾಗತ್ತೀನಿ ರೀ, ಮತ್ತೇನಿಲ್ಲ. ಆಯ್ತು ತಗೋ ತಂಗಿ, ನಾನು ನಿನಗೆ ಬಿಟ್ಕೊಡಲ್ಲ ಬಿಡುವ. ನೀನು ಪಾಪ ನನ್ನ ಮಗಳ ಬಗ್ಗೆ ವಿಚಾರ ಮಾಡಿ ನನಗೆ ಫೋನ್ ಹಚ್ಚಿ ಇಷ್ಟು ಹೇಳಾಕತ್ತಿದ್ದಿ, ನಾ ಯಾಕೆ ನಿನಗೆ ಬಿಟ್ಕೊಡ್ತೀನಿ. ಇಲ್ಲಿ ತಗೋವ, ನಾ ಏನು ಹೇಳಲ್ಲ, ಅವ್ರ ಅತ್ತಿ ಮುಂದೆ ಏನು ಹೇಳಲ್ಲ ತಗೋ. ನಾನು ಇನ್ನು ಪೂಜೆಗೆ ಈ ಕಡೆ ಕರ್ಕೊಂಡು ಬಂದ್ಬಿಡಕ್ಕೆ ಅದಕ್ಕೆ ಪೂಜಾನ ಮುಂದೆ ಹೇಳ್ತೀನಂತ ನೀನೇ ಹೇಳಿದಂತ ಹೇಳಿ. ಆದ್ರೆ ನಿಮ್ಮ ಆಕಿ ಗೌರಕ್ಕನ ಮುಂದೆ ಏನು ಹೇಳಲ್ಲ ತಗೋ ನಾನು. ಆಯ್ತಾ ತಂಗಿ, ಊಟ ಮತ್ತು ಹೊರೆ ಬದುಕೆಲ್ಲ ಆಗ್ಯದೇನೋ ಮನೆಯದು?
ಹ್ಞೂ ನೋಡ್ರಿ ಎಲ್ಲ ಆಗೈತು ಹಾಗೆ ಹೇಳಿದ್ರಾಯ್ತು ಅಂಥೇಳಿ ಹೇಳಕತ್ತೀನಿ ರೀ. ಆಕಿ ಅವ್ರ ನಾದ್ನಿ ಭಾಳ ಕಜ್ಜಾಲಿ ಹೇಳಾರಿ ಆಕಿ ಏನಿಲ್ಲ, ಆಕಿಗೆ ದೊಡ್ಡವರು ಸಣ್ಣವರು ಅನ್ನೋದಿಲ್ಲ ಏನಿಲ್ಲ, ಮನ್ಸು ಬಂದಂಗೆ ಮಾತಾಡ್ತಾಳ್ರಿ. ಈಕಿ ನಮ್ಮ ಗೌರಕ್ಕೇನು ಆಕಿನ ತಾಳಕ್ಕೆ ತಕ್ಕಂಗೆ ಕುಣಿತಾಳ ನೋಡ್ರಿ. ಬಂದು 4 ತಿಂಗಳಾಯ್ತು, ಇನ್ನೂ ಕಡೆ ಗಂಡನ ಮನೆಗೆ ಹೋಗೋದು ವಿಚಾರ ಇಲ್ಲ ಆಕಿಗೆ. ಅಲ್ಲೇರ ಯಾರು ಹರ ಅಂತ ಹೋತಾಳ್ರಿ, ಅತ್ತಿಲ್ಲ ಮಾವಿಲ್ಲ ಯಾರಿಲ್ಲ, ಮತ್ತು ಎಲ್ಲಿ ಹೋತಾಳ? ಅದಕ್ಕೆ ಆಕಿ ತವ್ರ ಮನೆಗೆ ಇರಂಗೆ ಕಾಣಿಸ್ತಾಳ. ಹಾಗಾಗಿ ಆಕಿ ಎಲ್ಲವ್ರಿಗೆ ದೂರ ಮಾಡ್ಲಕತ್ತಾಳ ಗೌರಕ್ಕನ್ಲಿಂತ. ಈಕಿಗೆ ತಿಳಿಯಲ್ದ್ರಿ ನಿಮ್ಮ ಬೀಗ್ತಿಗೆ ಏನು ಮಾಡ್ತೀರಿ ನೋಡ್ರಿ, ಇಂಥವ್ರು ಇರ್ತಾರೆ. ಹ್ಞೂ ಅಕ್ಕಿ ಜರ ಹಾಗೆ ಇದ್ದಂಗೆ ಕಾಣಿಸ್ತದ ಬಿಡು ಅದು ಹುಡುಗಿ. ನಾವು ಸಣ್ಣ ಕಳ ಅಂತ ತಿಳ್ಕೊಂಡಿದ್ದೆವು, ಆಕಿ ಹಿಂಗೆ ಜಗಳ ಹಚ್ಚೋದು ಮಾಡ್ತಾಳಂದು ನಮಗೇನು ಗೊತ್ತಿತ್ತವ. ಇದು ನಮ್ಮ ಪೂಜೆನ ಸಂಗಟ್ರೆ ಚಂದ ಹಳ ಇಲ್ಲವ. ಮತ್ತು ಏನು ನಮ್ಮ ಪೂಜೆಗೂ ಹಿಂಗೆ ಕಿರಿಕಿರಿ ಅದು ಏನಾರ ಮಾಡ್ಲಕತ್ತಾರ, ಮತ್ತು ಅವ್ವ ಮಗಳು ಏನಾರ ಸೇರಿಕೊಂಡು. ಹೆಂಗೆ ಹೇಳಿ ನಿಮಗೆ, ನಿಮ್ಮ ಮನ್ಸಿಗೆ ಭಾಳ ನೋವು ಆಗ್ತದ ನಮ್ಮ ಪೂಜೆನ ಪರಿಸ್ಥಿತಿ ನೋಡಿದ್ರೆ. ನನಗೆ ಹೇಳೋಕ್ಕಾಗಲ್ಲಪ್ಪ. ಇಲ್ಲಿಲ್ಲ, ಪೂಜೆಗೇನು ಅವ್ರ ಅತ್ತಿ ಏನು ಇದು ಮಾಡಲ್ರಿ, ಕಿಟಕಿಟಿ ಅದು ಕೊಡಲ್ಲ. ಇನ್ನು ಅವ್ರ ಅತ್ತಿಗೆ ನಾದ್ನಿ ಏನು ಅಷ್ಟೊಂದು ಹೆಚ್ಚಿಗೆ ಮಾತಾಡಲ್ಲ ಬಿಡ್ರಿ. ಇನ್ನು ನಮ್ಮ ಪೂಜೆ ಅಂದರೂ ಕೆಲಸ ಎಲ್ಲ ಮಾಡಿಕೊಂಡು ಆಕಿನ ಪಾಡಿಗೆ ಆಕಿ ರೂಮ್ನಾಗ ಇದ್ದು ಬಿಡ್ತಾಳೆ. ಹೀಗಾಗಿ ಅವ್ರೇನು ಇದು ಮಾಡ್ಕೊಳಲ್ಲ ಬಿಡ್ರಿ. ಜಗಳ ಅದು ಏನು ಮಾಡ್ಕೊಳಲ್ರಿ, ಅದೆಲ್ಲ ಚಂದ ಅದಾರ, ಅವ್ರವ್ರ ಮನೆಗೆಲ್ಲ ಚಂದರ. ಈಕಿ ಮಂದಿಗೆ ಹಂಗೆ ಮಾಡ್ತಾಳೆ ಅವ್ರ ನಾದ್ನಿ, ಮತ್ತೇನಿಲ್ಲ. ಏನು ಮಾಡ್ಬೇಕು ತಂಗಿ, ಒಬ್ಬೊಬ್ರ ಗುಣ ಸ್ವಭಾವ ಹಾಗೆ ಇರ್ತದೆ. ಎಷ್ಟು ತಿದ್ದಬೇಕಂದ್ರೂ ತಿದ್ಕೊಳ್ಳಲ್ಲವ, ಏನು ಮಾಡೋಕ್ಕೆ ಬರಲ್ಲ. ಹೋಗ್ಲಿ ಬಿಡು, ನಮ್ಮ ಮಗಳು ಯಾರಿಗೇನು ಅನ್ನೋಕ್ಕಲ್ಲ ಆಡೋಕ್ಕಲ್ಲ. ಸುಮ್ಮನೆ ಯಾರಾರ ಏನಾರ ಅಂದ್ರೆ ಇನ್ನೂ ಅನಿಸ್ಕೋತಾಳೆ, ಖರೆ ಅಕ್ಕಿ ಮಾತ್ರ ತಿರುಗಿ ಅನ್ನಲ್ಲ. ಅದು ಅವ್ರ ಅತ್ತಿ ನೋಡಿದಿಲ್ಲ, ಒಂದು ಟೈಮಿಗೆ ಎಷ್ಟೊಂದು ಕಾಟ ಕೊಟ್ಟೋಳು. ಈಗ ಅವ್ರ ಅತ್ತಿ ತಾಯಿಗಿನ್ನ ಹೆಚ್ಚಿಗೆ ನೋಡ್ಕೊಳತ್ತಾಳಲ್ವ, ಅದು ಒಂದೇ ಸಮಾಧಾನ ನೋಡಿ ನಮಗೆ. ಇದ್ದಿಲ್ಲ ಅಂದ್ರೆ ನಾವೆಲ್ಲಿ ಇಷ್ಟು ದಿನ ಆಕಿಗೆ ಬಿಟ್ಟು ಕೊಡ್ತಿದ್ದೆವು, ನಮ್ಮ ಮನೆಗೆ ಇಟ್ಕೊತಿದ್ದೆವು, ನಾವು ಕಳಿಸ್ತಿದ್ದಿಲ್ಲ ಆಕಿಗೆ. ಸುಮ್ಮ ಅವ್ರ ಅತ್ತಿ ಬದಲಿ ಆಗ್ಯಾಳ, ಚಂದ ಆಗ್ಯಾಳ ಅಂಥೇಳಿ ಕಳಿಸಿದೆವು. ಅವ್ರ ಅತ್ತಿ ಸುಮ್ಮ ಬದಲಿ ಆದಂಗೆ ನಾಟಕ ಮಾಡ್ಯಾಳ್ರಿ, ಬದಲಿ ಆಗಿಲ್ರಿ ಕೆಂಚಕ್ಕರೆ. ನಿಮಗೆ ನಾನು ಹೆಂಗೆ ಹೇಳಿ ರೀ, ಮತ್ತು ಹಾಗೆ ಏನು ಮಾಡೋಕ್ಕಾಗಲ್ಲ. ಇದು ರೀ, ಏನು ತಪ್ಪು ತಿಳ್ಕೊಬೇಡ್ರಿ, ನನಗೊಂದು ಜರ ಗಿರಣಿಗೆ ಹೋಗೋದಿತ್ತು, ಹಿಟ್ಟು ಬೀಸ್ಕೊಂಡು ಬರೋದಿತ್ತು. ಅದಕ್ಕೆ ಮತ್ತು ಟೈಮೇ ಆಗಿಬಿಡ್ತದ, ಮತ್ತು ಯಾವಾಗಾರ ಹಚ್ತೀನಂತ. ಇದು ಪೂಜೆ ಕಟ್ಲಕ್ಕೆ ಬರ್ತಿರಲ್ಲ ನೀವು ಹೆಂಗೆ ನಾಳೆಗೆ? ಆಯಿತು, ಬಸ್ ಸ್ಟ್ಯಾಂಡ್ಗೆ ಹೋಗೋ ಹಾದಿಗೆ ನಮ್ಮ ಮನೆ ಅದ, ಹಾಗೆ ಬಂದು ಮಾತಾಡ್ಬಿಟ್ಟು ಹೋಗ್ರಿ. ಹಾಗೆ ಹೋಗ್ಲಕ್ಕೆ ಹೋಗಬೇಡ್ರಿ ಏನ್ರಿ. ನಾನಂತೂ ಈ ಪೂಜಾರ ಮನೆಗೆ ಹೋಗಲ್ಲ, ಜಗಳಾಡಿ ಬಂದೀನಿ. ಅದಕ್ಕೆ ಮತ್ತು ನೀವೇ ಈ ಕಡೆ ಬರ್ರಿ, ಹಾಗೆ ಲಾಸ್ಟ್ ಟೈಮ್ ಪೂಜಾನ ಜೊತೆ ಮಾತದ ಆಡ್ದಂಗೆ ಭೀ ಆಯ್ತದ ನನಗೂ. ಮಂದು ಜರ ಕುಂತಿ ಮಾಡಿ ಹೋಗಟ್ರಂತ ಏನ್ರಿ. ಬರೋ ತಪ್ಪಿಸ್ಬೇಡ್ರಿ ನೋಡ್ರಿ, ಮತ್ತು ಮಗಳಿಗೆ ಕರ್ಕೊಂಬೋದು ಹಾಗೆ ಹೋಗಂಗಿದ್ರಿ ಊರಿಗೆ. ನಮ್ಮ ಮನೆಗೆ ಬಂದೇ ಹೋಗ್ಬೇಕು ನೀವು ಏನ್ರಿ. ಇಲ್ಲಿ ತಗೋ ತಂಗಿ, ಆಯಿತು. ನಾವು ಈ ಸರಿ ಹೋತೇವಲ್ಲ, ಹೆಂಗೆ ಬಸ್ ಸ್ಟ್ಯಾಂಡ್ ಅದಲ್ಲ ನಿಮ್ಮ ಮನೆ, ಅವತ್ತು ದೂರಿಂದ ನೋಡಿದೆವು, ಖರೆ ಬರ್ಲಿಕ್ಕೆ ಟೈಮ್ ಇದ್ದಿದ್ದಿಲ್ಲ. ಈಗ ಹಂಗೆ ಮಾಡಲ್ಲ ತಗೋವ, ಈಗ ನಿಮ್ಮ ಮನೆಗೆ ಬಂದುಬಿಟ್ಟು ಮಾತಾಡಿ ಬರ್ತೀವಂತ ಈ ಕಡೆ ಏನು. ಆಯ್ತು ತಗೋವ, ಗಿರಣಿಗೆ ಅದು ಹೋಗೋದದು ಅಲ್ಲಗತ್ತಿದ್ದು ಮಾಡ್ಕೋ, ಕೆಲಸ ಅದು ಮಾಡ್ಕೋ, ಮತ್ತೆ ಯಾವಾಗಾರ ಹಚ್ಚರ ಆಯಿತು. ಬರ್ತೀವಿ ತಗೋ. ಆ ಕಡೆ ಬಂದೇವಂದ್ರೇನು ನಾಳೆಗೆ ಬರ್ತೇವೆ, ನಾವು ಸಂಜೆ ತನಕ ಬರ್ತೀವಿ. ಬಂದು ಊರಿಗೆ ಹೋಗೋ ಟೈಮಿಗೆ ನಿಮ್ಮ ಮನೆಗೆ ಬಂದು ಭೇಟಿ ಆಗ್ತೀವ. ಲೇವ ನಾನು ಫೋನ್, ನೀನು ಹೋಗುವ ಗಿರಣಿಗೆ ಅದು ಹೋಗು, ಕೆಲಸ ಅದು ಮಾಡ್ಕೊ, ಮತ್ತೆ ಬರ್ತೀವಿ ತಗೋ. ಇಡ್ಲಾ ತಂಗಿ ಅಂದ್ರೆ ಫೋನ್? ಹ್ಞೂ ರೀ ಆಯ್ತು ತಗೋರಿ, ಇಡ್ರಿ ಫೋನ್ ಅಂದ್ರೆ. ಹಬ್ಬ, ಇವಾಗ ಜರ ಮನ್ಸಿಗೆ ಸಮಾಧಾನ ಆಯ್ತು ನೋಡು. ನಾಳೆಗೆ ಬರ್ತಾರಂತ, ನಾಳೆಗೆ ಬಂದು ಪೂಜೆ ಕರ್ಕೊಂಡು ಹೋದ್ರಂತಂದ್ರೆ ಈ ತಾಟ್ಗಿತ್ತಿ ಹತ್ತಿಲಿಂತ ನಮ್ಮ ಪೂಜೆಗೆ ಮುಕ್ತಿ ಸಿಗ್ತದೆ. ಈ ಕಡೆ ಬಂದು ಹೋಗಂತ, ಯಾಕಂದ್ರೆ ಪೂಜೆ ಬಂದೋಳಂದ್ರೆ ಆಕೆ ಹೇಳ್ತೀನಿ, ಇನ್ಮೇಲೆ ಈ ಕಡೆ ಬರಬೇಡವ, ಸುಮ್ಮನೆ ಅದು ಗಂಡರ ಆಗಲಿ ಹೆಣ್ಣರ ಆಗಲಿ ತವ್ರ ಮನೆಗೆ ಇರು, ಆ ಕೂಸಿನ ಮುಖ ನೋಡಿಕೊಂಡು ಮತ್ತೆ ಅದಕ್ಕೆ ಇವ್ರ ಮನೆಗೆ ಬರ್ತಂತ ಹೇಳಿ ಕಳಿಸ್ಬೇಕು ಪೂಜಾಗ. ಏನೇ ಆಗಲಿ ನನ್ನ ಜೀವ ಇವತ್ತು ಸಮಾಧಾನ ಆಯ್ತು ನೋಡು. ಪಾಪ ಹುಡುಗಿಗೆ ಭಾಳ ಅಂದ್ರೆ ಭಾಳ ಕಣ್ಣೀರನೇ ಕೈ ತೊಳೆಯಂಗೆ ಮಾಡ್ಲಕತ್ತಾರ ಅವರು. ಅವ್ರಿಗೇನು ದೇವ್ರು ಉದ್ಧಾರ ಮಾಡಲ್ಲ. ನೀವೆಲ್ಲರೂ ಪ್ಲೀಸ್ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಕತೆಗೆ ಒಂದು ಲೈಕ್ ಕೊಡ್ರಿ, ಪ್ಲೀಸ್ ಕಮೆಂಟ್ ಮಾಡೋದು ಮರಿಬೇಡ್ರಿ. ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಲತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.